ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸ್ನೇಹಿತರೆ, ಮಹಾವಿಷ್ಣುವಿನ ದಶಾವತಾರದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆ ದಶಾವತಾರಗಳಲ್ಲಿ ಕೊನೆಯ ಅವತಾರನೇ ಈ ಕಲ್ಕಿಯ ಅವತಾರ. ಕಲಿಯುಗದ ಅಂತ್ಯದಲ್ಲಿ ಮಹಾವಿಷ್ಣು ಕಲ್ಕಿಯ ಅವತಾರವನ್ನು ತಾಳಿ ಇಲ್ಲಿನ ಅಧರ್ಮವನ್ನೆಲ್ಲ ನಾಶ ಮಾಡಿ ಧರ್ಮವನ್ನು ಪುನಃ ಸ್ಥಾಪಿಸೋದಕ್ಕೆ ಈ ಭೂಮಿಗೆ ಬರ್ತಾನೆ ಅನ್ನೋ ವಿಷಯ ನಮ್ಮ ಹಿಂದೂ ಪುರಾಣಗಳಲ್ಲಿ ದಾಖಲಾಗಿದೆ. ಹಾಗಾದರೆ ಈ ಕಲ್ಕಿ ಹೇಗೆ, ಎಲ್ಲಿ, ಯಾವಾಗ ಹುಟ್ಟುತ್ತಾನೆ? ಅವನ ಜನ್ಮಕ್ಕೆ ಬೇಕಾದ ತಯಾರಿಗಳನ್ನು ಈಗಾಗಲೇ ಮಾಡಿಕೊಳ್ತಾ ಇದ್ದಾನ ಅಥವಾ ಅದಕ್ಕೆ ಇನ್ನೂ ಸಮಯ ಇದೆಯಾ? ಇವುಗಳ ಬಗ್ಗೆ ನಮ್ಮ ಪುರಾಣ ಏನು ಹೇಳುತ್ತೆ ಅನ್ನೋದನ್ನು ನಿಮ್ಮೆದುರಿಗೆ ತಂದಿಡೋ ಪ್ರಯತ್ನನೇ ಈ ವಿಡಿಯೋ. ಅದಕ್ಕಿಂತ ಮುಂಚೆ ನಮ್ಮ ಸನಾತನ ಪರಂಪರೆಯ ಬಗ್ಗೆ ಇಂತಹ ನೂರಾರು ವಿಷಯವನ್ನು ತಿಳಿಯೋದಕ್ಕೆ ನಮ್ಮ ಕನ್ನಡ ಕದಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಗರುಡ ಪುರಾಣದ ಪ್ರಕಾರ ವಿಷ್ಣುವಿನ ಮೊದಲ 4 ಅವತಾರಗಳು ಅಂದರೆ ಮತ್ಸ್ಯ, ಕೂರ್ಮ, ವರಾಹ ಮತ್ತು ನರಸಿಂಹ ಅವತಾರಗಳು ಸತ್ಯಯುಗದಲ್ಲಿ ಆಗುತ್ತೆ. ಅನಂತರದ 3 ಅವತಾರಗಳು ಅಂದರೆ ವಾಮನ, ಪರಶುರಾಮ ಮತ್ತು ಶ್ರೀರಾಮಚಂದ್ರನ ಅವತಾರಗಳು ತ್ರೇತಾಯುಗದಲ್ಲಿ ಆಗುತ್ತೆ. 8ನೆಯ ಅವತಾರ ಶ್ರೀಕೃಷ್ಣನಾಗಿ ದ್ವಾಪರ ಯುಗದಲ್ಲಿ ಆದರೆ 9 ಮತ್ತು 10ನೆಯ ಅವತಾರಗಳಾದ ಬುದ್ಧ ಮತ್ತು ಕಲ್ಕಿಯ ಅವತಾರ ಈ ಕಲಿಯುಗದಲ್ಲಿ ಆಗುತ್ತೆ ಅಂತ ಗರುಡ ಪುರಾಣ ಹೇಳುತ್ತೆ. ಇವುಗಳಲ್ಲಿ 9 ಅವತಾರಗಳು ಈಗಾಗಲೇ ಆಗಿ ಹೋಗಿದೆ. ಇನ್ನು ಉಳಿದಿರೋ ಕೊನೆಯ ಅವತಾರನೇ ಈ ಕಲ್ಕಿಯ ಅವತಾರ. ಇದು ಈ ಕಲಿಯುಗದ ಕೊನೆಯಲ್ಲಿ ಸಂಭವಿಸುತ್ತೆ ಅಂತ ನಮ್ಮ ಹಲವಾರು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅವತ್ತು ಭಯಾನಕವಾದ ದಿನ. ಕಲ್ಲಿನ ಕೋಳಿ ಕೂಗುತ್ತೆ, ಪ್ರಪಂಚ ಪ್ರಳಯವಾಗುತ್ತೆ, ಕಲ್ಲಿನ ಬಸವ ಮಾತಾಡುತ್ತೆ. ಆಗ ಶ್ರೇಷ್ಠ ಯೋಧನೊಬ್ಬ ಹುಟ್ಟಿ ಬರ್ತಾನೆ. ಅಧರ್ಮವನ್ನು ನಾಶ ಮಾಡಿ ಕೆಟ್ಟವರನ್ನೆಲ್ಲ ಸಂಹಾರ ಮಾಡಿ ಒಳ್ಳೆಯವರನ್ನ ಕಾಪಾಡ್ತಾನೆ. ಕಲಿಯುಗವನ್ನು ಅಂತ್ಯ ಮಾಡಿ ಸತ್ಯಯುಗಕ್ಕೆ ಮುನ್ನುಡಿ ಬರಿತಾನೆ. ಅದರಿಂದ ಇಡೀ ಪ್ರಪಂಚ ಶಾಂತಿ, ಸುಖ, ನೆಮ್ಮದಿಯಿಂದ ನೆಲೆಸುತ್ತೆ ಅಂತ ನಂಬಿಕೆ ಇದೆ. ಹಾಗೆ ಜನಿಸೋ ಆ ಯೋಧ ಬೇರೆ ಇನ್ಯಾರೋ ಅಲ್ಲ, ಸಾಕ್ಷಾತ್ ಮಹಾವಿಷ್ಣುವಿನ 10ನೇ ಅವತಾರ ಕಲ್ಕಿ. ಈ ಎಲ್ಲ ಮಾಹಿತಿಯನ್ನು ನಾನು ಹೇಳ್ತಿರೋದಲ್ಲ, ಈ ಎಲ್ಲ ವಿಷಯಗಳು ಕೂಡ ವಿಷ್ಣು ಪುರಾಣದಲ್ಲಿದೆ. ಈ ಪುರಾಣದ ಪ್ರಕಾರ ಕಲಿಯುಗ ಅತ್ಯಂತ ಭೀಕರವಾದ ಯುಗ. ಈ ಕಲಿಯುಗದ ಜನ ಭಗವಂತನನ್ನು ಮರೆತು ತಮ್ಮನ್ನು ತಾವೇ ದೇವರು ಅಂದ್ಕೋತಾರೆ. ನೈತಿಕತೆ ನಾಶವಾಗಿ ಇಡೀ ಭೂಮಿಯಲ್ಲಿ ಅನೈತಿಕತೆ, ಅಧರ್ಮ ತುಂಬಿಕೊಳ್ಳುತ್ತೆ. ದ್ವೇಷ, ಅಸೂಯೆ, ಅತ್ಯಾಚಾರ, ಅನಾಚಾರದಿಂದ ಇಡೀ ಭೂಮಿಯೆಲ್ಲ ಹಿಂಸೆಯಿಂದ ತುಂಬಿಕೊಳ್ಳುತ್ತೆ. ಸ್ವಾರ್ಥಕ್ಕೊಳಗಾದ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಎಂತಹ ಕಾರ್ಯಕ್ಕಾದರೂ ಮುಂದಾಗ್ತಾನೆ. ಇಡೀ ಭೂಮಿಯ ತುಂಬ ಅಶಾಂತಿ ರುದ್ರ ತಾಂಡವವನ್ನಾಡುತ್ತೆ. ಹೀಗಂತ ಪುರಾಣಗಳಲ್ಲಿ ದಾಖಲಿಸಲಾಗಿದೆ. ಆದರೆ ಕಲಿಯುಗ ಯಾವಾಗ ಅಂತ್ಯವಾಗುತ್ತೆ ಅನ್ನೋ ವಿಷಯ ಮಾತ್ರ ಯಾವ ಪುರಾಣದಲ್ಲೂ ಕೂಡ ಇಂಥದ್ದೇ ನಿರ್ದಿಷ್ಟ ಸಮಯದಲ್ಲಿ ಆಗುತ್ತೆ ಅಂತ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಈ ಭೂಮಿಯ ಅಂತ್ಯಕ್ಕೆ ವಿಜ್ಞಾನಿಗಳು ಒಂದೊಂದು ಥಿಯರಿಯನ್ನು ಕೊಟ್ಟರೆ, ಒಂದೊಂದು ಧರ್ಮಗ್ರಂಥಗಳು ಒಂದೊಂದು ವಿವರಣೆಯನ್ನು ಕೊಡುತ್ತೆ. ಇನ್ನು 2012ರಲ್ಲಿ ಪ್ರಳಯವಾಗೇ ಬಿಡುತ್ತೆ ಅಂತ ಜನರಲ್ಲಿ ಗೊಂದಲ, ಆತಂಕ ಸೃಷ್ಟಿ ಮಾಡಿದವರೆಲ್ಲ ತಮಗೆ ತೋಚದ್ದನ್ನು ಹೇಳಿಕೊಂಡು ಹಣವನ್ನು, ಪಬ್ಲಿಸಿಟಿಯನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದು ನಿಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಿರ್ಬೋದು. ಆಗ ಪ್ರಳಯ ಆಗೋದಿರಲಿ, ಚಿಕ್ಕ ಮಳೆ ಹನಿ ಕೂಡ ಬೀಳಲಿಲ್ಲ. ಪ್ರಳಯ ಅಂದರೆ ಬರೀ ಹೋಳು ಅನ್ನೋ ಭಾವನೆ ಜನರಲ್ಲಿ ಬಂತೆ ಹೊರತು ಅದು ಯಾರ ಮೇಲೂ ಪ್ರಭಾವವನ್ನಂತೂ ಬೀರಲಿಲ್ಲ. ಇನ್ನು ನಮ್ಮ ಸನಾತನ ಗ್ರಂಥಗಳು, ಪುರಾಣಗಳಲ್ಲಿ ಈ ಪ್ರಳಯದ ದಿನಾಂಕವನ್ನು ನೋಡೋದಾದರೆ ಇಂಥದ್ದೇ ದಿನ ಈ ಪ್ರಳಯ ಅನ್ನೋದು ಸಂಭವಿಸುತ್ತೆ ಅಂತ ಎಲ್ಲೂ ಕೂಡ ದಾಖಲಾಗಿಲ್ಲ. ಆದರೆ ವಿನಾಶ ಅನ್ನೋದು ಮಾತ್ರ ಆಗಿಯೇ ಆಗುತ್ತೆ. ಪ್ರತಿ ಕಡೆ ಕೂಡ ಇದು ಶತಸಿದ್ಧ ಅನ್ನೋದು ಪುರಾಣಗಳಲ್ಲಿ ದೃಢವಾದ ಉಲ್ಲೇಖ. ಯಾವಾಗ ಈ ಪ್ರಪಂಚದಲ್ಲಿ ಅನಾಚಾರ, ಅಧರ್ಮಗಳು ಹೆಚ್ಚಾದಾಗ ವಿಷ್ಣು ಅವತಾರವನ್ನೆತ್ತಿ ಬಂದು ಈ ಜಗತ್ತನ್ನು ಉದ್ಧರಿಸುತ್ತಾನೆ ಅಂತ ನಂಬಲಾಗುತ್ತೆ. ಇವತ್ತಿನ ಪರಿಸ್ಥಿತಿಗಳನ್ನು, ನಮ್ಮ ನಡುವೆ ನಡೀತಾ ಇರೋ ಘಟನೆಗಳನ್ನು ನೋಡ್ತಾ ಇದ್ರೆ ನಾವು ಕೂಡ ಅಂಥ ವಿನಾಶದ ಅಂಚಿಗೆ ಸಾಕ್ತಾ ಇದ್ದೀವಾ ಅನ್ನೋ ಅನುಮಾನ ಬರದೇ ಇರೋದಿಲ್ಲ. ಯಾಕಂದರೆ ಈ ದಶಾವತಾರದ ಪ್ರತಿ ಹಂತವನ್ನು ಗಮನಿಸಿದ್ರೆ ಈ ಪ್ರಪಂಚದಲ್ಲಿ ಆಗ್ತಾ ಇದ್ದ ಅಸಮತೋಲನವನ್ನು ಕಾಪಾಡೋದಕ್ಕೆ ಮಹಾವಿಷ್ಣುವಿನ ಅವತಾರ ಹೇಗಾಯಿತು ಅನ್ನೋದು ನಿಮಗೆ ಅರ್ಥವಾಗುತ್ತೆ. ಮತ್ಸ್ಯಾವತಾರ ಅನ್ನೋದು ಪುರಾಣಗಳ ಪ್ರಕಾರ ಮಹಾವಿಷ್ಣುವಿನ ಮೊದಲ ಅವತಾರ. ಭೂಮಿಯ ಮೇಲೆ ಮೊದಲ ಮಾನವನಾಗಿದ್ದ ಮನು ಒಂದು ಸಲ ಪ್ರಳಯದಲ್ಲಿ ಸಿಲುಕ್ತಾನೆ. ಆಗ ಮಹಾವಿಷ್ಣು ಅರ್ಧ ಮಾನವ ಮತ್ತು ಅರ್ಧ ಮೀನಿನ ರೂಪದಲ್ಲಿ ಬಂದು ಆ ಮನುವನ್ನು ಕಾಪಾಡಿದ್ನಂತೆ. ಎರಡನೇ ಅವತಾರವಾದ ಕೂರ್ಮ ಅವತಾರದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಥನ ಮಾಡುವಾಗ ಕಡಗೋಲಾಗಿ ಬಳಸಲಾಗಿದ್ದ ಆ ಮಂದಾರ ಪರ್ವತ ಇನ್ನೇನು ಮುಳುಗಿ ಹೋಗಬೇಕು ಅನ್ನೋವಷ್ಟರಲ್ಲಿ ಮಹಾವಿಷ್ಣು ಆಮೆಯ ಅವತಾರವನ್ನು ತಾಳಿ ಮುಳುಗ್ತಾ ಇರೋ ಆ ಪರ್ವತವನ್ನು ಎತ್ತಿ ಹಿಡಿತಾನೆ.
ಇನ್ನು 3ನೇ ಅವತಾರದಲ್ಲಿ ಹಿರಣ್ಯಾಕ್ಷ ಅನ್ನೋ ರಾಕ್ಷಸ ಈ ಭೂಮಿಯನ್ನು ಕದ್ದು ನೀರಲ್ಲಿ ಬಚ್ಚಿಟ್ಟಾಗ ಮಹಾವಿಷ್ಣು ಭೂಮಿಯನ್ನು ಕಾಪಾಡೋದಕ್ಕೆ ವರಾಹ ಅವತಾರವನ್ನು ತಾಳಿ ಈ ಭೂಮಿಯನ್ನು ಕಾಪಾಡ್ತಾನೆ. ಇನ್ನು 4ನೇ ಅವತಾರದಲ್ಲಿ ಪ್ರಹ್ಲಾದನ ತಂದೆ ಹಿರಣ್ಯಕಶ್ಯಪುವನ್ನು ಸಂಹರಿಸೋದಕ್ಕೆ ಅರ್ಧ ಮಾನವ ಅರ್ಧ ಸಿಂಹದ ಅವತಾರದಲ್ಲಿ ಬಂದು ಆ ಹಿರಣ್ಯಕಶ್ಯಪುವನ್ನು ಸಂಹಾರ ಮಾಡಿ ನರಸಿಂಹ ಅವತಾರವನ್ನು ತಾಳ್ತಾನೆ. 5ನೇ ಅವತಾರದಲ್ಲಿ ಬಲಿಚಕ್ರವರ್ತಿ ಅನ್ನೋ ರಾಕ್ಷಸನನ್ನು ಸಂಹಾರ ಮಾಡೋದಕ್ಕೆ ಕುಬ್ಜ ಮಾನವ ಅಂದರೆ ವಾಮನ ಅವತಾರವನ್ನು ಧರಿಸಿ ಅವನನ್ನು ಪಾತಾಳಕ್ಕೆ ತಳ್ತಾನೆ. 6ನೇ ಅವತಾರ ಪರಶುರಾಮ ಅವತಾರ. ಈ ಅವತಾರದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. 1000 ಕೈಗಳುಳ್ಳ ಕಾರ್ತಿವೀರ್ಯಾರ್ಜುನನನ್ನು ಸಂಹರಿಸಿ ಇಡೀ ಭೂಮಂಡಲವನ್ನು 21 ಬಾರಿ ಪ್ರದಕ್ಷಿಣೆ ಮಾಡಿ ಅಧರ್ಮದಲ್ಲಿ ನಿರತರಾಗಿದ್ದ ಕ್ಷತ್ರಿಯ ರಾಜರುಗಳನ್ನು ಸಂಹರಿಸಿ ಇಡೀ ಭೂಮಿಯಲ್ಲಿ ಧರ್ಮವನ್ನು ಪುನಃ ಸ್ಥಾಪಿಸಿದ ಅವತಾರ. ಈ ಅವತಾರದ ಬಗ್ಗೆ ಪೂರ್ತಿ ವಿಡಿಯೋ ಸದ್ಯದಲ್ಲೇ ಬರುತ್ತೆ. ತುಂಬ ರೋಮಾಂಚನಕಾರಿಯಾಗಿದೆ ಆ ವಿಡಿಯೋ, ಅದನ್ನು ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. 7ನೇ ಅವತಾರ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ಅವತಾರ. ರಾವಣನನ್ನು ಮತ್ತು ಲೋಕಕಂಟಕರಾಗಿದ್ದ ಅನೇಕ ರಾಕ್ಷಸರನ್ನು ಸಂಹರಿಸಿ ಹಲವಾರು ವರ್ಷಗಳ ಕಾಲ ರಾಜ್ಯವಾಳಿದ ಈ ರಾಮಚಂದ್ರನ ಬಗ್ಗೆ ನಿಮಗೆಲ್ಲ ಗೊತ್ತಿರೋದೆ. 8ನೇ ಅವತಾರ ಪ್ರೇಮಮೂರ್ತಿ, ಅಪ್ರತಿಮ ಬುದ್ಧಿಶಾಲಿ, ಸಕಲ ಕಲಾವಲ್ಲಭ, ರಾಜನೀತಿಜ್ಞ, ಮನೋಹರವಾದ ಸುಂದರ ರೂಪದಿಂದ ಜನಿಸಿದ ಶ್ರೀಕೃಷ್ಣ ಪರಮಾತ್ಮನ ಅವತಾರ. ಕಂಸ ಚಾಣೂರ ಮುಷ್ಟಿಕರಂತಹ ರಾಕ್ಷಸರ ಸಂಹಾರ ಮಾತ್ರವಲ್ಲದೆ ಮಹಾಭಾರತದ ಯುದ್ಧದಿಂದ ಅಧರ್ಮಿಗಳಾಗಿದ್ದ ಕೌರವರ ಕುಲವನ್ನು ನಾಶ ಮಾಡಿ ಪ್ರಪಂಚಕ್ಕೆ ಭಗವದ್ಗೀತೆಯಂಥ ಅತ್ಯದ್ಭುತ ಕೃತಿಯನ್ನು ನೀಡಿದ ಮಹಾನ್ ಪುರುಷನ ಅವತಾರ. 9ನೇದು ಬುದ್ಧ ಅವತಾರ. ಆಸೆಯೇ ದುಃಖಕ್ಕೆ ಮೂಲ ಅಂತ ಕಂಡುಕೊಂಡು ಅಪಾರ ಪ್ರೇಮಮೂರ್ತಿಯಾದ ಈ ಬುದ್ಧ ಅಂಗುಲಿಮಾಲನನ್ನು ಪ್ರೇಮದಿಂದ ಗೆದ್ದು ಪ್ರೀತಿಯಿಂದ ಯಾವುದನ್ನು ಬೇಕಾದರೂ ಗೆಲ್ಲಬಹುದು ಅಂತ ಜಗತ್ತಿಗೆ ತೋರಿಸ್ಕೊಟ್ಟವನು. ಈ ಬುದ್ಧಾವತಾರವನ್ನು ಮಹಾವಿಷ್ಣುವಿನ ಅವತಾರ ಅಂತ ಹಲವಷ್ಟು ಜನ ನಂಬಿದ್ರೆ, ಇನ್ನು ಕೆಲವರು ಮಾತ್ರ ಬುದ್ಧನಿಗೂ ಮಹಾವಿಷ್ಣುವಿಗೂ ಸಂಬಂಧನೇ ಇಲ್ಲ ಅಂತ ವಾದ ಮಾಡ್ತಾರೆ. ಅವರವರ ನಂಬಿಕೆ ಅವರವರಿಗೆ. ಯಾರು ಈ ಬುದ್ಧನ ಅವತಾರ ಮಹಾವಿಷ್ಣುವಿನ 9ನೇ ಅವತಾರ ಅಂತ ನಂಬ್ತಾರೋ ಅವರು ಈ ಕಲ್ಕಿಯ ಅವತಾರಕ್ಕಾಗಿ ಕಾಯ್ತಾ ಇದ್ದಾರೆ. ಈ ಕಲ್ಕಿ ಕಲಿಯುಗದ ಕೊನೆ ಹಾಗೂ ಸತ್ಯಯುಗದ ಆರಂಭದ ಸಂಧಿಕಾಲದಲ್ಲಿ ಜನಿಸ್ತಾನೆ ಅಂತ ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಇದೆ. ಆ ಕಲ್ಕಿ ಜನಿಸೋ ಸ್ಥಳದ ಹೆಸರು ಶಂಬಾಲ. ಅಷ್ಟಕ್ಕೂ ವಿಷ್ಣು ಪುರಾಣದಲ್ಲಿ ಉಲ್ಲೇಖವಾದ ಈ ಶಂಬಾಲ ನಿಜಕ್ಕೂ ಇದೆಯಾ, ಇದ್ರೆ ಎಲ್ಲಿದೆ ಅಂತ ಕುತೂಹಲದಿಂದ ಸಾಕಷ್ಟು ಜನ ಸಂಶೋಧಕರು ಈ ಶಂಬಾಲ ಅನ್ನೋ ಪ್ರದೇಶವನ್ನು ಹುಡುಕೊಂಡು ಹೊರಟಿದ್ರು. ಅಖಂಡ ಭಾರತದ ಮ್ಯಾಪ್ ಇಟ್ಕೊಂಡು ಈ ಶಂಬಾಲ ಎಲ್ಲಿದೆ ಅಂತ ಹುಡುಕಾಟ ನಡೆಸ್ತಾರೆ. ಯಾಕಂದರೆ ಭಾರತ ಅನ್ನೋದು ಈಗ ನಮ್ಮ ದೇಶದ ಮ್ಯಾಪ್ ಇರುವಷ್ಟು ಮಾತ್ರ ಭಾರತವಾಗಿರಲಿಲ್ಲ. ಒಂದು ಕಾಲಕ್ಕೆ ಭಾರತ ಇಡೀ ಹಿಮಾಲಯವನ್ನು, ಪಾಕಿಸ್ತಾನ, ಟಿಬೆಟ್, ಅಫ್ಘಾನಿಸ್ತಾನ ಎಲ್ಲವನ್ನ ಒಳಗೊಂಡ ಪ್ರದೇಶ ಆಗಿತ್ತು. ಹೀಗಾಗಿ ಈ ಶಂಬಾಲ ಈ ಪ್ರದೇಶಗಳಲ್ಲಿ ಎಲ್ಲಿ ಬೇಕಾದರೂ ಇರ್ಬೋದು ಅನ್ನೋ ಅಭಿಪ್ರಾಯದಿಂದ ಹಿಟ್ಲರ್ನಿಂದ ಹಿಡಿದು ಬ್ರಿಟಿಷ್ ಅಧಿಕಾರಿಗಳವರೆಗೆ ಅಪಾರ ಜನ ಈ ವಿಷಯದ ಬಗ್ಗೆ ಸಂಶೋಧನೆಯನ್ನು ನಡೆಸಿದ್ದಾರೆ. ಅವರಿಗೆ ಈ ಪ್ರದೇಶ ಸಿಕ್ಕಿತ್ತಾ, ಈ ಶಂಬಾಲ ನಿಜವಾಗ್ಲೂ ಇದೆಯಾ? ಜನರ ಕುತೂಹಲವನ್ನು ಕೆರಳಿಸೋ ಪ್ರಶ್ನೆನೇ ಇದು. ನೇಪಾಳದ ಸಮೀಪ ಶಾಂಗ್ರಿಲಾ ಅನ್ನೋ ಪ್ರದೇಶ ಇದೆ. ಈ ಶಾಂಗ್ರಿಲಾಗೂ ಪುರಾಣದ ಶಂಬಾಲಾಗೂ ಸಂಬಂಧ ಇದೆಯಾ ಅಂತ ಹುಡುಕ್ತಾ ಹೋದರೆ ಅನೇಕ ವಿಸ್ಮಯಕಾರಿ ವಿಷಯಗಳು ಅನಾವರಣಗೊಳ್ಳುತ್ತೆ. ಅಲ್ಲಿ ಕಲ್ಕಿಯ ಜನ್ಮ ರಹಸ್ಯ ಬಿಚ್ಚಿಕೊಳ್ಳುತ್ತಾ ಹೋಗುತ್ತೆ. ಇಷ್ಟಕ್ಕೂ ಎಲ್ಲಿದೆ ಆ ಶಂಬಾಲ? ಆ ನಿಗೂಢ ಊರನ್ನು ಹುಡುಕೊಂಡು ಹೊರಟವರು ಹೇಳಿದ್ದೇನು? ಹಿಟ್ಲರ್ಗೆ ಈ ಶಂಬಾಲದ ಮೇಲೆ ಕುತೂಹಲ ಇದ್ದಿದ್ದು ಯಾಕೆ? ಆತ ಈ ಶಂಬಾಲಗಾಗಿ ಏನೇನು ಮಾಡಿದ್ದ ಅಂತ ಗೊತ್ತಾ? ಈ ಎಲ್ಲ ವಿಷಯವನ್ನು ಇದೇ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಬರೋ ವಿಡಿಯೋದಲ್ಲಿ ಹೇಳ್ತೀನಿ. ಹೀಗಾಗಿ ನೀವು ಆ ವಿಡಿಯೋವನ್ನು ಖಂಡಿತ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. 1 ನಿಮಿಷ ಬೆಲ್ ಹೊಡೆಯೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ಬರಬೇಕಲ್ಲ. ಧನ್ಯವಾದಗಳು.